ಆಂಧ್ರ ಪ್ರದೇಶದ ಮೂಗಚಿಪಲ್ಲಿಯ ಕೋಮಗಿರಿವೇಮ ಭೂಪಾಲ ಮತ್ತು ಮಲ್ಲಮಾಂಬೆ ಎಂಬ ದಂಪತಿಗಳ ಮಗನಾಗಿ ವೇಮನ ಜನಿಸ್ತಾರೆ. ವೇಮನ ಹೆತ್ತವರಿಂದ, ಹೊಡ ಹುಟ್ಟಿದವರಿಂದ, ಸಂಬಂಧಿಕರಿಂದ ಅನಾಧಾರಕ್ಕೆ ಗುರಿಯಾಗಿ ದುಶ್ಚಟಗಳ ದಾಸನಾಗುತ್ತಾರೆ. ಪರಸ್ತ್ರೀ ಸಂಘದಲ್ಲಿ ವಿಷಯಾಸಕ್ತನಾದ ವೇಮನ ವೇಶ್ಯಾಸ್ತ್ರೀಯೊಬ್ಬಳ ಸಹವಾಸ ಮಾಡಿ ಮನೆಯ ಸಂಪತ್ತನ್ನೆಲ್ಲ ಹಾಳುಗೆಡುತ್ತಾರೆ. ವೇಮನನಿಗೆ ಅತ್ತಿಗೆಯಾಗಿ ಬಂದ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಮೈದುನನ ಮನ ತಿದ್ದುವಲ್ಲಿ ಪ್ರಯತ್ನಿಸಿ ಸಫಲಳಾಗುತ್ತಾಳೆ. ವೇಶ್ಯಾಸ್ತ್ರೀಯೊಬ್ಬಳ ಮನದಾಸೆ ಈಡೇರಿಸಲು ಅತ್ತಿಗೆಯಾಗಿದ್ದ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮೂಗುತಿಯನ್ನು ಬೇಕೆಂದು ಕೇಳುತ್ತಾನೆ. ಹೇಮರೆಡ್ಡಿ ಮಲ್ಲಮ್ಮ ತಾಯಿಯು ಮೈದುನನಾದ ವೇಮನನಿಗೆ ಮೂಗುತಿ ಕೊಡಲು ಒಪ್ಪಿ ಕರಾರುವೊಂದನ್ನು ವಿಧಿಸುತ್ತಾಳೆ. ವೇಮನ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮೂಗುತಿಯನ್ನು ಆ ವೇಶ್ಯಾಸ್ತ್ರೀಯಿಗೆ ಕೊಡುವಾಗ ಆಕೆ ನಗ್ನಳಾಗಿ ವೇಮನ ಕುಳಿತಿದ್ದ ಮಂಚವನ್ನು 3 ಸುತ್ತು ಸುತ್ತಬೇಕು. 3 ಸುತ್ತು ಹಾಕಿದ ನಂತರ ಹಿಂಬದಿಗೆ ಬಾಗಿ 2 ಕಾಲುಗಳ ನಡುವೆ ಬಗ್ಗಿ ಕೈ ಚಾಚಿ ವೇಮನನಿಂದ ಮೂಗುತಿಯನ್ನು ಪಡೆಯಬೇಕು. ಅವಳು ಆ ಮೂಗುತಿಯನ್ನು ಪಡೆಯುವವರೆಗೆ ವೇಮನ ಆಕೆಯ ನಗ್ನ ದೇಹವನ್ನು ಅತದೇಕ ಚಿತ್ತನಾಗಿ ನೋಡಬೇಕು. ವೇಮನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾನೆ. ವೇಮನ ತನ್ನ ಪ್ರೇಯಸಿಯ ನಗ್ನ ಶರೀರವನ್ನು ಕಂಡೊಡನೆ ಅವನೊಳಗೆ ಭಯಂಕರವಾದ ಜಿಗುಪ್ಸೆ, ಅಸಹ್ಯ ಭಾವನೆ ಆವರಿಸಿ ಒಡನೆಯೇ ಗಾಬರಿಗಂಡು ಕಣ್ಣು ಮುಚ್ಚಿ, ತಾಯಿಯ ಗರ್ಭದಿಂದ ಬರುವ ಸಮಯದಲ್ಲಿ ಮೊದಲು ವಸ್ತ್ರಮಿಲ್ಲ, ತುದಿಗಮಿಲ್ಲ, ನಡುವೆ ಬಟ್ಟೆ ಉಡುವುದೇಕೆಂದು ತಿಳಿಯಿರಿ, ವಿಶ್ವತೋಭಿರಾಮ ಕೇಳು ವೇಮ ಎಂಬ ತತ್ವಜ್ಞಾನ ಅವನ ಮನಸ್ಸಿನಲ್ಲಿ ಮೂಡ್ತದೆ. ತಾನು ನಗ್ನನಾಗಿ ವೈರಾಗಿಯಂತೆ ಕಾಲು ತೆಗೆದು ಹೊರಟವನು ಮುಂದೆ ತನ್ನ ಸಾಧನೆಯಿಂದ ಮಹಾಯೋಗಿಯಾಗುತ್ತಾರೆ. ವೇಮನರ ಕೆಲವೊಂದು ವಚನಗಳು ಎಷ್ಟೊಂದು ಅದ್ಭುತವಾಗಿವೆ ಅಂದರೆ ಒಂದೆರಡು ಕೇಳಿ. ತಂದೆ ತಾಯಿಯರಲ್ಲಿ ದಯ ತೋರದ ಪುತ್ರ ಹುಟ್ಟಲೇನು ಮತ್ತೆ ಸತ್ತರೇನು, ಹುತ್ತದಲ್ಲಿ ಗೆದ್ದಲು ಹುಟ್ಟವೇ ಸಾಯವೇ, ವಿಶ್ವದಾಭಿರಾಮ ಕೇಳುವೇಮ. ಧ್ವಜವೆತ್ತಿ ಸಾರು ದೇವನೊಬ್ಬನೆಂದು ನಿಜವ್ಯೂಹುದು ಒಳಗೆ ನಿಂತಿರುವವನು, ಚೊಕ್ಕ ನೋಡುವವನು ಸಂತಸದೆ ಮುಳುಗುವೆ, ವಿಶ್ವದಾಭಿರಾಮ ಕೇಳುವೇಮ. ಆತ್ಮ ಶುದ್ಧಿ ಇರದ ಆಚಾರವೇತಕ್ಕೆ, ಮಡಕೆ ಶುದ್ಧಿ ಇರದ ಅಡಿಗೆ ಯಾತಕ್ಕೆ, ಚಿತ್ತ ಶುದ್ಧಿ ಇರದ ಶಿವನ ಪೂಜೆ ಯಾಕೆ, ವಿಶ್ವದಾಭಿರಾಮ ಕೇಳುವೇಮ. ಒಂದು ತೊಗಲ ತಂದು ಚಂದ ಗೊಂಬೆಯ ಮಾಡಿ ಕುಣಿವಂತೆ ಮಾಡಿ, ಹಾಗೆ ಇಡುವ ತನ್ನ ಆಡಿಸುವವನ ತಾನೇಕೆ ಕಾಣನೋ, ವಿಶ್ವದಾಭಿರಾಮ ಕೇಳುವೇಮ. ಮಿಥ್ಯ ತಿಳಿವಿನಿಂದ ಮೋಕ್ಷ ದೊರಕಬಹುದೇ, ಕೈಲಾಗದ ಕೆಲಸ ಗೈಯಬೇಡ, ಗುರು ಎನ್ನಬೇಡ, ಗುಣಹೀನನಾಗಿರೆ, ವಿಶ್ವದಾಭಿರಾಮ ಕೇಳುವೇಮ.